ಇವತ್ತಿನ ಒಂದು ವಿಡಿಯೋದಲ್ಲಿ ಬೆರ್ಕೆ ಸೊಪ್ಪುಗಳಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ಇವತ್ತು ನಾನು ನಮ್ಮ ಮನೆಯಲ್ಲಿ ಬೆರ್ಕೆ ಸೊಪ್ಪಿನ ಒಂದು ಸಾಂಬಾರು ಮಾಡಬೇಕು ಅಂತೇಳಿ ಇವತ್ತು ಬೆರ್ಕೆ ಸೊಪ್ಪನ್ನು ಕೀಳ್ತಾ ಇದ್ದೀನಿ. ನೋಡಿ, ಇದು ಬಂದು ಹಾಲು ಮುಲ್ಲಂಗಿ ಸೊಪ್ಪು ಅಂತ ಕರೀತಾರೆ ನಮ್ಮ ಹಳ್ಳಿ ಕಡೆ. ನಿಮ್ಮ ಹಳ್ಳಿ ಕಡೆ ಏನಂತ ಕರೀತಾರೋ ಗೊತ್ತಿಲ್ಲ. ನೋಡಿ, ಈ ಒಂದು ಹಾಲು ಮುಲ್ಲಂಗಿ ಸೊಪ್ಪ ತುಂಬ ಅದ್ಭುತ ರುಚಿ ಕೊಡುತ್ತೆ. ನೋಡಿ, ಇದು ಬೆರ್ಕೆ ಸೊಪ್ಪುಗಳಲ್ಲಿ ಬಳಸ್ಬೋದು. ಇದು ಬಂದು ದೊಡ್ಡ ಹಾಲು ಕೊಡಿ ಸೊಪ್ಪು ಅಂತ ಕರೀತಾರೆ. ಇದರಲ್ಲೂ ಕೂಡ ಹಾಲು ಬರುತ್ತೆ. ಇದು ನರಹುಳಿ ಸಮಸ್ಯೆ ಇರುವಂಥವರು ಆ ನರಹುಳಿ ಇರುವಂಥ ಜಾಗದಲ್ಲಿ ಹಚ್ಚಿದಾಗ ಕಾಲಕ್ರಮೇಣವಾಗಿ ಹಚ್ತಾ ಬಂದರೆ ಆ ನರಹುಳಿ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಇದನ್ನು ಆಹಾರವನ್ನಾಗಿ ಕೂಡ ನಾವು ಬಳಸ್ಬೋದು. ಇದನ್ನು ಬಂದು ನಮ್ಮ ಹಳ್ಳಿ ಕಡೆ ದಗ್ಗಲ್ ಸೊಪ್ಪು ಅಂತ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೋ ತಿಳಿಸಿ. ಈ ಒಂದು ದಗ್ಗಲ್ ಸೊಪ್ಪು ಕಾಡರವೆ ಸೊಪ್ಪು ಅಂತ ಕರೀತಾರೆ. ನೋಡಿ ಯಾವ ರೀತಿ ಇದೆ ಅಂತ. ಹಾಗೆಯೇ ಇದು ಬಂದು ಚಿಲ್ಕವರೆ ಸೊಪ್ಪು ಅಂತ ಕರೀತಾರೆ. ತುಂಬ ಅದ್ಭುತ ರುಚಿ ಕೊಡುತ್ತೆ ಇವತ್ತಿನ ಒಂದು ಅಡುಗೆ ಅಂತಲೇ ಹೇಳ್ಬೋದು. ನೋಡಿ, ಇದು ಬಂದು ಹೂರಾಳ್ ಗಿಡ ಅಂತ ಕರೀತಾರೆ. ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಈ ಬೆರ್ಕೆ ಸೊಪ್ಪುಗಳನ್ನು ಬಳಸಿ ಸಾಂಬಾರು ಮಾಡ್ತಾ ಇರುವಂಥದ್ದು. ಅದಕ್ಕೆ ಹಿಂದಿನ ಕಾಲದವ್ರು ಅಷ್ಟು ಗಟ್ಟಿಮುಟ್ಟಾಗಿ ಇದ್ದಂಥದ್ದು. ನೋಡಿ, ಇದೆಲ್ಲ ಇದು ಬಂದು ಚಿಲ್ಕವರೆ ಸೊಪ್ಪು. ಇದು ದಗ್ಗಲ್ ಸೊಪ್ಪು ಅಂತಾರೆ, ಇದು ಚಿಲ್ಕವರೆ ಸೊಪ್ಪು. ಇದು ಬಂದು ಹಾಲು ಮುಲ್ಲಂಗಿ ಸೊಪ್ಪು. ಇದು ಊರಾಳ್ ಗಿಡ. ಇದು ಬಿಳಿ ಬಣ್ಣದ ಹೂಗಳು ಬಿಡುತ್ತೆ, ಹಾಗೆಯೇ ನೀಲಿ ಬಣ್ಣದ ಹೂಗಳು ಕೂಡ ಬಿಡುತ್ತೆ. ಸೊ ಆ ಒಂದು ಊರಾಳ್ ಗಿಡ ಏನಂತಂದರೆ ಪದೇ ಪದೇ ಗರ್ಭಪಾತ ಆಗ್ತಾ ಇರುತ್ತೆ. ಅಂಥವರಿಗೆ ಖಾಲಿ ಹೊಟ್ಟೆಯಲ್ಲಿ 3 ದಿನ ಒಂದು ಮನೆ ಮದ್ದನ್ನು ಕೊಡ್ತಾರೆ. ವೀಳ್ಯದೆಲೆ ಜೊತೆ ಸುತ್ತೋದು ಒಂದು 4ರಿಂದ 5 ಎಲೆಯನ್ನು ಸುಮಾರು 3 ದಿನ ತಗೊಂಡ್ರೆ ಸಾಕು, ಗರ್ಭಪಾತ ಆಗೋದನ್ನು ಈ ಊರಾಳ್ ಗಿಡ ತಡೆಯುತ್ತೆ. ಸೊ ನಾವು ಸಾಂಬಾರಲ್ಲಿ ಕೊಡಿಗಳನ್ನು, ಎಲೆ ಕೊಡಿಗಳನ್ನು ಹಾಕಿ ಬಳಸೋದ್ರಿಂದ ಕೆಲವೊಂದು ಸಮಸ್ಯೆಗಳೆಲ್ಲ ಬರೋದೇ ಇಲ್ಲ. ನೋಡಿ, ಇವತ್ತು ನಮ್ಮ ಮನೆಯಲ್ಲಿ ಬೆರ್ಕೆ ಸೊಪ್ಪು ಸಾರಿನ ಒಂದು ಸಾಂಬಾರು ಮಾಡಬೇಕು ಅಂತ ಡಿಸೈಡ್ ಮಾಡಿ ಬೆರ್ಕೆ ಸೊಪ್ಪುಗಳನ್ನು ಕಿತ್ಕೊಳ್ತಾ ಇರುವಂಥದ್ದು. ನೋಡಿ, ಇದು ಬಂದು ಹುಳಿ ಸೊಪ್ಪು. ಇದು ಹುಳಿ ಸೊಪ್ಪು ಅಂತ ಕರೀತಾರೆ, ಪುಳ್ಳಂಪುರ್ಚಿ ಸೊಪ್ಪು ಅಂತ ಕರೀತಾರೆ. ತುಂಬ ಅದ್ಭುತ ರುಚಿ ಕೊಡುತ್ತೆ. ಹಾಗೆ ಒಂದು ಸ್ವಲ್ಪ ಬೆರ್ಕೆ ಸಾಂಬಾರಲ್ಲಿ ಹಾಕೋಣ. ಇದು ಶಿವಲಿಂಗ ಬಳ್ಳಿ. ಜ್ವರಕ್ಕೆಲ್ಲ ಒಂದು ಒಳ್ಳೆ ಮನೆ ಮದ್ದಾಗಿ ಬಳಸ್ತಾರೆ ಇದನ್ನು. ಹಾಗೆಯೇ ಬಂಜೆತನವನ್ನು ನಿವಾರಣೆ ಮಾಡುತ್ತೆ. ಸೊ ಇದನ್ನು ಸ್ವಲ್ಪ 1-2-3 ಕೊಡಿಯನ್ನು ಬೆರ್ಕೆ ಸೊಪ್ಪಲ್ಲಿ ಬಳಸ್ಕೊತೀನಿ ನಾನು. ನೋಡಿ, ಚಿಲ್ಕರೆ ಸೊಪ್ಪು. ಇದು ತುಂಬ ಉದ್ದ ಬೆಳೆದಿದೆ, ಚೆನ್ನಾಗಿ ಸಂಪಾಗಿ ಬೆಳ್ಕೊಂಡು ಹೋಗಿದೆ ತ್ಯಾವ ಇರೋದ್ರಿಂದ. ನೋಡಿ, ಇದು ನೋಡಿ ತೊಗಚೆ ಸೊಪ್ಪು. ಈ ಒಂದು ಎಳೆ ಕೊಡಿಗಳನ್ನು ಕಿತ್ಕೊಂಡು ಸಾಂಬಾರಲ್ಲಿ ಬಳಸೋಣ. ಸುಮ್ಮನೆ ನೋಡೋದಕ್ಕೆ ಸ್ಮೆಲ್ ಇರುತ್ತೆ ಅಷ್ಟೇ, ರುಚಿ ಮಾತ್ರ ತುಂಬ ಅದ್ಭುತವಾಗಿರುತ್ತೆ. ನೋಡಿ, ಎಲ್ಲ ಸ್ವಲ್ಪ ಒಂದು ಬೆರ್ಕೆ ಸೊಪ್ಪುಗಳನ್ನು ಮಿಕ್ಸ್ ಮಾಡಿ ಮಿಶ್ರಣ ಮಾಡಿ ಸಾಂಬಾರು ಮಾಡೋದ್ರಿಂದ ಅನೇಕ ಕಾಯಿಲೆಗಳು ಬರೋದನ್ನು ಕೂಡ ತಡೆಯುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಈ ರೀತಿ ಮಾಡಿ ಸೇವನೆ ಮಾಡ್ತಾ ಇದ್ದಕ್ಕೆ ಅಷ್ಟು ಅವರು ಆಯಸ್ಸು ಕೂಡ ಜಾಸ್ತಿ ಇದ್ದಂಥದ್ದು. ನೋಡಿ, ಇದು ಬಂದುಬಿಟ್ಟು ಕಾಡು ಜೀರಿಗೆ ಅಂತ ಕರೀತಾರೆ. ಇದ್ರ ಮುಳ್ಳು ಬರುತ್ತೆ. ಸೊ ಇದನ್ನು ಕೂಡ ನಾನು ಬೆರ್ಕೆ ಸೊಪ್ಪಲ್ಲಿ ಬಳಸ್ಕೊಳ್ತೀನಿ. ಇದರ ಒಂದು ಪ್ರತ್ಯೇಕ ಒಂದು ವಿಡಿಯೋವನ್ನು ಮಾಡಿ ಇದರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಕಾಡು ಜೀರಿಗೆ ಸೊಪ್ಪು ಗಾಯಗಳಿಗೆಲ್ಲ ಹಚ್ಚುತ್ತಾರೆ. ಒಂದು ರಸವನ್ನು ತೆಗೆದು ಗಾಯಗಳ ಮೇಲೆ ಹಾಕಿದ್ರೆ ಸಾಕು, ಹಾಕಿದ ಕೂಡಲೇ ಸ್ವಲ್ಪ ಉರಿಯುತ್ತೆ, ನಂತರ ತಣ್ಣಗಾಗುತ್ತೆ. ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದು ಗಾಯ ವಾಸಿ ಮಾಡುತ್ತೆ ಈ ಸೊಪ್ಪು. ಮಂಡಿ ನೋವುಗಳಿದ್ದಾಗೆಲ್ಲ ಕಟ್ಬೋದು, ಮಂಡಿ ನೋವುಗಳನ್ನೆಲ್ಲ ನಿವಾರಣೆ ಮಾಡುತ್ತೆ. ಇದನ್ನು ನಾನು ಬೆರ್ಕೆ ಸೊಪ್ಪಲ್ಲಿ ಕೂಡ ಬಳಸ್ತಾ ಇದ್ದೀನಿ. ನೋಡಿ, ಇದು ಕಾಶಿ ಸೊಪ್ಪು, ಗಣಿಕೆ ಸೊಪ್ಪು, ಕಾಕಮಚ್ಚಿ ಸೊಪ್ಪು ಅಂತೆಲ್ಲ ಕರಿತೀವಿ. ಈ ಸೊಪ್ಪನ್ನು ಕೂಡ ನಾನು ಒಂದು ಸಾಂಬಾರಲ್ಲಿ ಎಳೆ ಕೊಡಿಗಳನ್ನು ಕಿತ್ಕೊಂಡು ಬಳಸ್ತಾ ಇದ್ದೀನಿ. ತುಂಬ ಅದ್ಭುತ ರುಚಿ ಕೊಡುತ್ತೆ ಒಂದು ಸೊಪ್ಪಿನ ಸಾಂಬಾರಿಗೆ.
ನೋಡಿ ಯಾವ ರೀತಿ ಇದೆ. ಇದು ಹಾಲು ಮುಲ್ಲಂಗಿ ಸೊಪ್ಪು ಮುರಿದಾಗ ಕೊಡಿ ಮುರಿದಾಗ ಹಾಲು ಬರುತ್ತೆ. ಹೂವು ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಈ ಗಣಿಕೆ ಸೊಪ್ಪಲ್ಲಂತೂ ಹೊಟ್ಟೆಲಿ ಉಣ್ಣಾಗಿದ್ರೆ ಬರೀ ಪ್ರತ್ಯೇಕವಾಗಿ ಬರೀ ಇದೇ ಗಣಿಕೆ ಸೊಪ್ಪನ್ನು ಕಿತ್ಕೊಂಡೋಗಿ ನೀವೊಂದು ಪಲ್ಯ ಅಥವಾ ತಂಬುಳಿ ಮಾಡಿ ಸೇವನೆ ಮಾಡೋದ್ರಿಂದ ಈ ಒಂದು ಹೊಟ್ಟೆಯಲ್ಲಿರುವಂತಹ ಹುಣ್ಣುಗಳು ಏನು ಹೊಟ್ಟೆ ಹುಣ್ಣಾಗಿದೆ ಅಂತೀರಲ್ಲ ಆ ಒಂದು ಹುಣ್ಣುಗಳು ಕೂಡ ವಾಸಿಯಾಗುತ್ತೆ. ವಾಸಿ ಮಾಡುವಂಥ ಶಕ್ತಿ ಈ ಗಣಿಕೆ ಸೊಪ್ಪಿಗಿದೆ. ಇದ್ರ ಹಣ್ಣುಗಳು ಮಾತ್ರ ತುಂಬ ರುಚಿಯಾಗಿರುತ್ತೆ. ಪ್ರತ್ಯೇಕವಾಗಿ ಪಲ್ಯ ಕೂಡ ನೀವು ಮಾಡ್ಬೋದು. ನೋಡಿ ಇದು ಊರಾಳ ಗಿಡ ಆವಾಗಲೇ ತೋರಿಸಿದ್ನಲ್ಲ, ಇದು ಹೂವು ಬಿಟ್ಟಿದೆ. ಇದನ್ನು ನಾವು ಸಾಂಬಾರಲ್ಲಿ ಕೊಡಿಗಳನ್ನು ತೆಗೆದು ಹಾಕೋದ್ರಿಂದ ಹೇಳಿದ್ನಲ್ಲ ಆಗಲೇ ಪದೇ ಪದೇ ಗರ್ಭಪಾತ ಆಗೋದನ್ನು ತಡೆಯುತ್ತೆ. ಇದು ಊರಾಳ ಗಿಡ. ಸೊ ಯಾವ ಗಿಡಗಳಲ್ಲಿ ಏನೇನು, ಯಾವ ಗಿಡಮೂಲಿಕೆಯಲ್ಲಿ ಏನೇನು ಔಷಧಿ ಗುಣಗಳಿದೆ ಅಂತ ಗೊತ್ತೇ ಇರೋದಿಲ್ಲ. ಇದು ನೋಡಿ, ಇದು ನೆಲನೆಲ್ಲಿ ಸೊಪ್ಪು ತಿನ್ನೋದಕ್ಕೆ ಹಾಗೆ ಹಸಿ ತಿನ್ನೋದಕ್ಕೆ ಕಹಿ ಆಗುತ್ತೆ. ಇದನ್ನು ಸ್ವಲ್ಪ ಸಾಂಬಾರಲ್ಲಿ ಬಳಸ್ಬೋದು. ಒಂದು ಸ್ವಲ್ಪ ಕೊಡಿಗಳನ್ನು ಕಿತ್ಕೊಂಡು ಸಾಂಬಾರಲ್ಲಿ ಬಳಸೋದ್ರಿಂದ ಒಂದು ಜಾಂಡೀಸು ಕಾಮಾಲೆ ರೋಗಗಳು ಬರೋದನ್ನು ತಡೆಯುತ್ತೆ. ಈ ಒಂದು ನೆಲನೆಲ್ಲಿ ಇದು ಕಹಿ ಇರುತ್ತೆ. ಸೊ ಜಾಂಡೀಸು ಇರುವಂಥವರು ನೋಡಿ, ಜಸ್ಟ್ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇಷ್ಟು ಜಗದು ತಿಂತಾ ಬಂದರೆ ಜಾಂಡೀಸ್ ಕಾಯಿಲೆ ಕೂಡ ವಾಸಿಯಾಗುತ್ತೆ. ಇದು ನೋಡಿ, ಇದು ದಂಟು ಸೊಪ್ಪಿದು. ಇದನ್ನು ಮಾತ್ರ ಚೆನ್ನಾಗಿ ಬಳಸ್ತೀರಲ್ವ, ಪ್ರತ್ಯೇಕವಾಗಿ ಇದನ್ನೇ ಪಲ್ಯ, ಸಾಂಬಾರು, ಚಟ್ನಿ ಅಂತೂ ತುಂಬ ಅದ್ಭುತ ರುಚಿ ಕೊಡುತ್ತೆ. ಇದು ಬಂದು ಗೋಣಿ ಸೊಪ್ಪು. ಗೋಣಿ ಸೊಪ್ಪನ್ನು ಸ್ವಲ್ಪ ಕಿತ್ತು ಹಾಕೊಂಬಿಡೋಣ ಬೆರಕೆ ಸೊಪ್ಪಲ್ಲಿ. ಒಳ್ಳೆ ಶುಗರನ್ನು ಕಂಟ್ರೋಲಲ್ಲಿ ಇಡುತ್ತೆ ಈ ಒಂದು ಗೋಣಿ ಸೊಪ್ಪು. ಎಳೆ ಸೊಪ್ಪನ್ನು ಕಿತ್ಕೊಳ್ಳೋಣ ಆದಷ್ಟು. ಇದು ದೊಡ್ಡ ಹಾಲು ಕೊಡಿ ಸೊಪ್ಪು. ನೋಡಿ, ಇದು ದೊಡ್ಡ ಹಾಲು ಕೊಡಿ ಸೊಪ್ಪು. ಎಲ್ಲ ಬೆರಕೆಯಲ್ಲಿ ಹಾಕ್ಬಿಟ್ಟು ನಾವು ಸಾಂಬಾರು ತುಂಬ ಅದ್ಭುತ ರುಚಿ ಬರುತ್ತೆ. ಸಾಂಬಾರು ಮಾತ್ರ. ಇದು ಜಾಂಡೀಸ್ ಸೊಪ್ಪು ಅಂತಾರೆ ಕೆಲವು ಹಳ್ಳಿಗಳ ಕಡೆ. ನೆಲನೆಲ್ಲಿ ಇದು ಅದ್ಭುತ ಒಂದು ಮನೆ ಮದ್ದಾಗಿ ಇದನ್ನು ಇಡೀ ಗಿಡವನ್ನು ನೋಡಿ, ಇದು ಫುಲ್ಲು ಬೇರು ಸಮೇತ ನಮಗೆ ಕೆಲಸಕ್ಕೆ ಬರುತ್ತೆ. ತುಂಬ ರುಚಿ ಕೊಡುತ್ತೆ. ಆದರೆ ಹಾಗೆ ಹಸಿ ತಿನ್ನೋದಕ್ಕೆ ಕಹಿ ಹೊಡೆಯುತ್ತೆ. ಈ ಸೊಪ್ಪುಗಳ ಜೊತೆ ಹಂಗೆ ಸ್ವಲ್ಪ ಒಣಗೊನೆ ಸೊಪ್ಪನ್ನು ಹಾಕೊಂಬಿಡೋಣ. ಕೆರೆ ದಂಡೆಗಳಲ್ಲಿ ಈಗ ಬೆಳಿಬೇಕಂದ್ರೆ ಅಂದರೆ ನೀರು ಚೆನ್ನಾಗಿ ಸಿಕ್ಕಿದಾಗ ಸಂಪಾಗಿ ನೋಡಿ ಹೂಗಳಿಲ್ದಂಗೆ ಚೆನ್ನಾಗಿ ಬೆಳೆಯುತ್ತೆ. ಅದೇ ನೀರಿಲ್ದಿರ ಬಿಸಿಲು ಕೊಣಗಿ ಒಣಕೊಂಡು ಬೆಳೆದ್ರೆ ಹೂಗಳು ಬೇಗ ಬಂದುಬಿಡುತ್ತೆ. ಇದನ್ನು ನಮ್ಮ ಕಡೆ ಒಣಗನೆ ಸೊಪ್ಪು, ಮೀನ್ಗಾನ್ ಸೊಪ್ಪು ಅಂತೆಲ್ಲ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೋ ಹೇಳಿ ನೋಡೋಣ. ನೋಡಿ, ಇದು ತುಂಬ ಅದ್ಭುತ ರುಚಿ ಕೊಡುತ್ತೆ ಸಾಂಬಾರುಗಳಿಗೆ, ಪಲ್ಯಗಳಿಗಂತೂ. ಈ ಒಂದು ಕಣ್ಣಿನ ರಕ್ಷಣೆ ಮಾಡುತ್ತೆ ಈ ಒಣಗನೆ ಸೊಪ್ಪು. ಔಷಧಿ ಹೊಡೆದ್ರು, ಕಳೆ ಔಷಧಿ ಹೊಡೆದ್ರೂ ಹೋಗಲ್ಲ ಇದು ಸೊಪ್ಪು. ಅಷ್ಟು ಇದರ ಒಂದು ಕಾಂಡ ಆಳವಾಗಿ ಬಿಟ್ಟಿರುತ್ತೆ, ಇದರ ಒಂದು ಬೇರು. ಸದ್ಯಕ್ಕೆ ಸಾಕು, ನಮ್ಮ ಮನೆ ಮಂದಿಗೆಲ್ಲ ಉಳಿಯುತ್ತೆ ಸಾಂಬಾರು. ಇದು ನೋಡ್ರಿ, ಇದು ಕೂಡ ಒಣಗನೆ ಸೊಪ್ಪಿನ ಜಾತಿಗೆ ಸೇರಿದ್ದೆ. ನೋಡಿ, ಈ ಒಂದು ಇದರಲ್ಲಿ ಕಾಂಡದಲ್ಲಿ ಇದೇ ಜಾಗದಲ್ಲಿ ಹೂಗಳು ಬಿಡುವಂಥದ್ದು, ಬಿಳಿ ಬಣ್ಣದ ಹೂಗಳು. ಸೊ ಇದು ತೇವ ಚೆನ್ನಾಗಿರೋದ್ರಿಂದ ಇನ್ನು ಬಿಟ್ಟಿಲ್ಲ. ಎಳೆ ಸೊಪ್ಪು, ಈ ಕೊಡಿಗಳನ್ನು ಕೂಡ ನಾನು ಬೆರಕೆ ಸೊಪ್ಪಿನ ಜೊತೆ ಬಳಸ್ತೀನಿ. ಸದ್ಯಕ್ಕೆ ಸಾಕು. ಈ ಒಂದು ಬೆರಕೆ ಸೊಪ್ಪುಗಳ ಹೆಸರುಗಳನ್ನು ನಿಮ್ಮ ಹಳ್ಳಿ ಕಡೆ ಏನಂತ ಕರೀತಾರೋ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಿ. ಧನ್ಯವಾದಗಳು.